ನಮಸ್ಕಾರ ಸ್ನೇಹಿತರೆ, ಮೀನ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂತ ಅತ್ಯದ್ಭುತವಾದಂತಹ 6 ವರಗಳು ಯಾವುವು? ಮೀನ ರಾಶಿಯವರ ಜೀವನ ಶೈಲಿ ಹೇಗಿರುತ್ತೆ? ಅವರ ಸ್ವಭಾವ ಎಂಥದ್ದು? ಮೀನ ರಾಶಿಯವರು ಏನೆಲ್ಲ ಯಶಸ್ಸನ್ನ ಪಡೆದುಕೊಳ್ತಾರೆ? ಇವರಿಗೆ ರಾಜ ವೈಭೋಗದ ಜೀವನ ಇದೆಯಾ? ಅದೃಷ್ಟವನ್ನ ಪಡ್ಕೊಳ್ತಾರ? ಅದೃಷ್ಟದ ಬಾಗಿಲು ಓಪನ್ ಆಗುತ್ತಾ? ಈ ರಾಶಿಯವರಿಗೆ ಇರ್ತಕ್ಕಂತ ಲಾಭಗಳು ಆದ್ರೂ ಏನು, ಏನೆಲ್ಲ ನಷ್ಟಗಳನ್ನ ಅನುಭವಿಸ್ತಾರೆ, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ದು ಕೂಡ ಮೀನ ರಾಶಿಯಾಗಿದ್ರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮೀನ ರಾಶಿಯವರಿಗೆ ಗುರುವಿನ ಉದಯವು ಅದೃಷ್ಟ ಮತ್ತೆ ಸ್ಥಿರತೆಯನ್ನ ತರ್ತಾ ಇದೆ. ಇದುವರೆಗೂ ತಡವಾಗ್ತಿದ್ದ ಯೋಜನೆಗಳು ಈಗ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಪ್ರೋತ್ಸಾಹ ಸಿಗುತ್ತೆ. ಆಸ್ತಿ ಅಥವಾ ವಾಹನ ಖರೀದಿಗೆ ಅನುಕೂಲಕರ ಸಮಯ ಇದಾಗಿದ್ದು, ಕುಟುಂಬ ಜೀವನದಲ್ಲಿ ಸಾಮರಸ್ಯ ಮತ್ತೆ ಸಂತಸ ಇರುತ್ತೆ ಅಂತ ಹೇಳಬಹುದು. ಗುರುವಿನ ಉದಯದಿಂದಾಗಿ ವೃತ್ತಿ ಮತ್ತೆ ವೈಯಕ್ತಿಕ ಜೀವನದಲ್ಲಿ ಶುಭ ಪರಿಣಾಮಗಳನ್ನ ಕಾಣ್ತಾರೆ. ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ಸಿಗುತ್ತೆ. ವಿವಾಹಿತರಿಗೆ ಸಂಗಾತಿಯೊಂದಿಗಿನ ಸಂಬಂಧಗಳು ಸುಧಾರಿಸುತ್ತೆ. ವಿವಾಹದಲ್ಲಿ ಇದ್ದಂತಹ ಅಡೆತಡೆಗಳು ದೂರವಾಗಿ ಮದುವೆಗೆ ಅನುಕೂಲವಾಗುತ್ತೆ. ಪ್ರತಿಷ್ಠೆ ಮತ್ತು ಆರ್ಥಿಕ ಪ್ರಗತಿಯನ್ನ ನೀವು ಕಾಣ್ತೀರಾ. ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಹೊಸ ಒಪ್ಪಂದಗಳು ಮತ್ತು ಪದೋನ್ನತಿ ಸಾಧ್ಯವಾಗುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗೋದ್ರ ಜೊತೆಗೆ ವಿದೇಶ ಪ್ರವಾಸ ಅಥವಾ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಈ ಸಮಯ ಬುದ್ಧಿವಂತಿಕೆ ಮತ್ತೆ ವಾಣಿಜ್ಯ ಯಶಸ್ಸನ್ನ ತರುತ್ತದೆ. ಶಿಕ್ಷಣ, ಬರವಣಿಗೆ, ಕಾನೂನು ರಂಗಗಳಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತಾರೆ. ಹೂಡಿಕೆ ಮತ್ತು ಬ್ಯಾಂಕ್ ಸಂಬಂಧಿತ ಲಾಭಗಳು ದೊರಕುತ್ತೆ. ಸಂವಹನ ಕೌಶಲ್ಯಗಳು ಹೆಚ್ಚಾಗಿ ಸಂಬಂಧಗಳಲ್ಲಿ ಸುಧಾರಣೆಯನ್ನ ಕಾಣ್ತಾರೆ. ಇವರ ಜೀವನದಲ್ಲಿ ಸಮತೋಲನ ಮತ್ತೆ ಶಾಂತಿ ನೆಲೆಸುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗಿ ನಿಲುಗಡೆಯಲ್ಲಿದ್ದ ಕೆಲಸಗಳು ಪೂರ್ಣಗೊಳ್ತವೆ. ಧಾರ್ಮಿಕ ಪ್ರವಾಸ ಅಥವಾ ಆಧ್ಯಾತ್ಮಿಕ ಅನುಭವಗಳು ಲಭಿಸುತ್ತೆ. ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸಮಯ ಇದಾಗಿದೆ. ವೃತ್ತಿ ಮತ್ತೆ ಸಾಮಾಜಿಕ ಸ್ಥಾನಮಾನದಲ್ಲಿ ಏರಿಕೆ ಇದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಸರ್ಕಾರಿ ನೌಕರಿಗೆ ಅವಕಾಶ ಸಿಗುತ್ತೆ. ಹಣಕಾಸಿನ ಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ. ಹಿಂದಿನ ಬಾಕಿಗಳು ಅಂದ್ರೆ ಸಾಲಗಳು ತೀರುತ್ತೆ. ಕುಟುಂಬದಲ್ಲಿ ಗೌರವ ಮತ್ತೆ ಸುಖ ಶಾಂತಿ ಹೆಚ್ಚಾಗುತ್ತೆ. ನಿಮ್ಗೆ ಧನ ಸಂಪತ್ತು, ವೃತ್ತಿ ಪ್ರಗತಿ ಹಾಗೂ ವೈಯಕ್ತಿಕ ಸಂತೋಷಕ್ಕೆ ಇದು ಅನುಕೂಲಕರವಾದ ಕಾಲವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಯೋಜನೆಗಳನ್ನ ಸಕ್ರಿಯಗೊಳಿಸಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಸಕ್ರಿಯಗೊಳಿಸಿ. ಆ ಯೋಜನೆಗಳಲ್ಲೂ ಕೂಡ ಲಾಭವನ್ನೇ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಮುಂದಿನ ದಿನದಲ್ಲಿ ನಿಮ್ಗೆ ಸಾಕಷ್ಟು ಲಾಭ ಆಯಿತು. ಒಂದಷ್ಟು ಅಡೆಚಣೆಗಳು ಉಂಟಾದ್ರೂ ಕೂಡ ಆ ಅಡೆಚಣೆಗಳನ್ನ ನಿವಾರಿಸಿ ಆಪತ್ತನ್ನ ತಪ್ಪಿಸ್ಕೊಂಡು ಎಲ್ಲವನ್ನ ಕೂಡ ನೆಮ್ಮದಿಯಾಗಿ ನಿರ್ವಹಿಸ್ಕೊಂಡು ಹೋಗ್ತೀರಾ. ಅದ ವಿವಾದಗಳು ಮತ್ತು ಮನಸ್ತಾಪಗಳು ದೂರವಾಗುತ್ತೆ. ವೃತ್ತಿ ಜೀವನದಲ್ಲಿ ಸ್ಪರ್ಧೆ ಮತ್ತು ಒತ್ತಡವನ್ನ ನೀವು ಎದುರಿಸಿದ್ರು ಕೂಡ ಅದರಲ್ಲಿ ಲಾಭವನ್ನೇ ಕಾಣ್ತೀರಾ. ವೈವಾಹಿಕ ಜೀವನದಲ್ಲಿ ಒಂದ್ ರೀತಿಯ ಘರ್ಷಣೆ ಅಥವಾ ಮಾನಸಿಕ ಒತ್ತಡ ಉಂಟಾಗತ್ತೆ. ಹೀಗಾಗಿ ನೀವು ಮಾತನಾಡಕ್ಕಿಂತ ಮೊದಲು ಅಹಂಕಾರವನ್ನ ಬಿಟ್ಟು ನಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇನ್ನು ಇಷ್ಟು ದಿನ ನೀವ್ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರಲ್ಲ, ಆ ಕಷ್ಟಗಳಿಗೆಲ್ಲಕ್ಕೂ ಕೂಡ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಗೆ ರಾಜವೈಭೋಗದ ಜೀವನ ಸಿಗುತ್ತೆ. ಜೊತೆಗೆ ಅನೇಕ ವಸ್ತುಗಳಿಗೋಸ್ಕರ ನೀವು ಶಾಪಿಂಗ್ ಕೂಡ ಹೋಗ್ತೀರಾ. ಅನಿರೀಕ್ಷಿತ ಹಣಕಾಸಿನ ಪ್ರಯೋಜನಗಳು ಈ ಸಂದರ್ಭದಲ್ಲಿ ನಿಮ್ಗೆ ಸಿಗುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಯೋಜನಗಳನ್ನು ಸಹ ಪಡೆದುಕೊಳ್ತೀರಾ. ಉನ್ನತಾಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗ್ತಾ ಹೋಗುತ್ತೆ. ಇದರಿಂದಾಗಿ ನೀವು ಬಡ್ತಿ ಮತ್ತು ಸಂಬಳ ಹೆಚ್ಚಳವನ್ನ ಕೂಡ ಕಾಣ್ತೀರಾ. ಚಲನಚಿತ್ರ, ಮಾಧ್ಯಮ, ಕಲೆ, ಸಂಗೀತದಂತಹ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಬಹಳಷ್ಟು ಪ್ರಯೋಜನಗಳನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತಾರೆ. ಬಹಳಷ್ಟು ಲಾಭಗಳನ್ನ ಕಾಣ್ತಾರೆ. ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಸಹ ಕೊನೆಗೊಳ್ಳುತ್ತೆ. ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತೆ. ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿಯೂ ಸಹ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ಎಲ್ಲಾ ಕ್ಷೇತ್ರಗಳಲ್ಲೂ ಅಪಾರ ಯಶಸ್ಸು, ಭೌತಿಕ ಸುಖ, ಹಠಾತ್ ಸಂಪತ್ತು ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಪ್ರೇಮ ಜೀವನದಲ್ಲಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿರಬಹುದು, ತೊಂದರೆಗಳಿರಬಹುದು, ಕಷ್ಟಗಳಿರಬಹುದು, ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಕಳೆಯುತ್ತೆ ಅಂತ ಹೇಳಬಹುದು. ನಿಮ್ಮ ಕುಟುಂಬದಲ್ಲಿನ ವಾತಾವರಣವು ಉತ್ತಮವಾಗ್ತಾ ಹೋಗುತ್ತೆ. ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ ಪಡೆಯುವ ಸೂಚನೆಗಳಿದೆ. ಈ ಸಮಯದಲ್ಲಿ ಮನೆಯಲ್ಲಿ ಕೆಲವು ಶುಭ ಕೆಲಸಗಳು ಕೂಡ ನಡೆಯುತ್ತೆ. ಬಟ್ಟೆ, ಆಭರಣಗಳಂತ ವಸ್ತುಗಳನ್ನ ಖರೀದಿಸ್ತೀರಾ. ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಗಳನ್ನ ಕೂಡ ಕೊಡ್ತೀರಾ. ನೀವು ಮಾತನಾಡುವ ವಿಧಾನದಿಂದ ಜನರನ್ನ ಮೆಚ್ಚಿಸ್ತೀರಾ.
ಹಳೆಯ ಸಂಬಂಧಿಕರೊಂದಿಗಿನ ಸಂಬಂಧಗಳು ಮತ್ತೆ ಅತ್ಯುತ್ತಮವಾಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಸಮಯ ತುಂಬಾ ಅನುಕೂಲಕರವಾಗಿತ್ತು. ನೀವು ಸಕಾರಾತ್ಮಕ ಫಲಿತಾಂಶಗಳನ್ನೇ ಕಾಣ್ತೀರಾ. ನೀವು ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಉನ್ನತ ವಿದ್ಯಾಭ್ಯಾಸಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಆಸೆ ಈಡೇರುತ್ತೆ. ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಮಾಡಬೇಕು ಅನ್ನೋ ನಿಮ್ಮ ಹಿಂಗಿತಕ್ಕೆ ಒಂದಷ್ಟು ಪುಷ್ಟಿ ಸಿಗುತ್ತೆ. ಈ ಸಮಯದಲ್ಲಿ ನಿಮ್ಮ ಪೋಷಕರೊಂದಿಗಿನ ನಿಮ್ಮ ಸಂಬಂಧ ಮೊದಲಿಗಿಂತ ಗಟ್ಟಿ ಆಗ್ತಾ ಹೋಗುತ್ತೆ, ಬಲವಾಗ್ತಾ ಹೋಗುತ್ತೆ. ವ್ಯವಹಾರದಲ್ಲಿ ಲಾಭ ಗಳಿಸಲು ಅನೇಕ ಅವಕಾಶಗಳು ಈ ಸಂದರ್ಭದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಕೆಲಸದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನ ಪಡೆದುಕೊಳ್ತೀರಾ. ಸ್ವಂತ ಕೆಲಸ ಮಾಡ್ತಿರ್ತಕ್ಕಂಥ ಜನರಿಗೆ ದೊಡ್ಡ ವ್ಯವಹಾರ ಅಥವಾ ಲಾಭ ಸಿಗುತ್ತೆ. ವಿದೇಶದಲ್ಲಿ ಕೆಲಸ ಮಾಡೋರಿಗೆ ವಿಶೇಷ ಪ್ರಯೋಜನಗಳು ಸಿಗುತ್ತೆ. ನೀವು ಕೆಲಸದ ಸ್ಥಳದಲ್ಲಿ ಇತರರಿಗಿಂತ ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸ್ತೀರಾ. ಇದು ಗೌರವ ಮತ್ತೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಈ ಬಾರಿ ದೊಡ್ಡ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿನಲ್ಲಿ ಸಂತೋಷದ ಅಲೆಯನ್ನ ಇದು ತರುತ್ತೆ. ವಿದೇಶಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ ಮತ್ತು ಆರೋಗ್ಯ ಕೂಡ ಉತ್ತಮವಾಗಿ ಉಳಿಯುತ್ತೆ. ಈ ಸಮಯವು ಹಣದಿಂದ ಹಿಡಿದು ಮನ್ನಣೆಯವರೆಗೂ ಎಲ್ಲತ್ರಲ್ಲೂ ನಿಮ್ಮನ್ನ ಮುನ್ನಡೆಸುತ್ತೆ. ವಿಶೇಷವಾಗಿ ನಿಮ್ಮ ಕಾರ್ಯಕ್ಷಮತೆ ನಿಮ್ಮನ್ನ ಬಲವಾಗಿ ಗುರುತಿಸುವಂತೆ ಮಾಡುತ್ತೆ. ಬರವಣಿಗೆ, ಮಾಧ್ಯಮ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿರ್ತಕ್ಕಂಥ ಜನರು ಹೊಸ ಅವಕಾಶಗಳನ್ನು ಪಡ್ಕೊಳ್ತಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈಗ ಪ್ರತಿಫಲ ಸಿಗುತ್ತೆ. ನಿಮ್ಮ ಖ್ಯಾತಿಯನ್ನ ಇದು ಹೆಚ್ಚಿಸುತ್ತೆ. ಸಮಾಜದಲ್ಲಿ ನಿಮ್ಗೆ ವಿಭಿನ್ನ ಗುರುತನ್ನ ಸಹ ಪಡಿತೀರಾ. ನೀವು ಗೌರವವನ್ನ ಪಡ್ಕೊಳ್ತೀರಾ. ಈ ಪರಿಸ್ಥಿತಿಯಲ್ಲಿ ನೀವು ಆರ್ಥಿಕ ಲಾಭಗಳನ್ನ ಕಾಣ್ತೀರಾ. ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಈಗ ಅದಕ್ಕೆ ಪರಿಹಾರ ಅನ್ನೋದು ಸಿಗುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಗೆ ಉತ್ತಮ ಫಲಿತಾಂಶಗಳು ಮತ್ತು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೀವು ಯಾವುದೇ ಕಾಯಿಲೆಯಿಂದ ಬಳಲ್ತಿದ್ರೆ ಈಗ ಆ ಕಾಯಿಲೆಯಿಂದ ಪರಿಹಾರವನ್ನ ಪಡ್ಕೊಳ್ತೀರಾ. ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿಗೆ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವರು ಸಹ ಒಂದಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ತಾರೆ. ಇನ್ನು ನೀವು ಕುಟುಂಬದ ಬಾಗಿಲನ್ನು ತಟ್ಟಲು ಅಂದ್ರೆ ಸಂತೋಷದ ಕುಟುಂಬದ ಬಾಗಿಲನ್ನು ತಟ್ಟಲಿಕ್ಕೆ ಪ್ರಾರಂಭವನ್ನ ಮಾಡಬಹುದು. ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರ್ತಕ್ಕಂಥವ್ರು ಸಕಾರಾತ್ಮಕ ಫಲಿತಾಂಶವನ್ನ ಸಾಧಿಸ್ತಾರೆ. ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳು ಸಿಹಿ ಮತ್ತು ಬಲವಾಗ್ತಾ ಹೋಗುತ್ತೆ. ವ್ಯವಹಾರದಲ್ಲಿ ನೀವು ಯಾವುದೇ ಪ್ರಯತ್ನಗಳನ್ನು ಮಾಡಿದ್ರೂ ಖಂಡಿತವಾಗಿಯೂ ಅವುಗಳಲ್ಲಿ ಯಶಸ್ಸನ್ನ ಪಡೆದುಕೊಳ್ತೀರಾ. ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲೂ ಅನುಕೂಲಕರ ಫಲಿತಾಂಶಗಳನ್ನ ಕಾಣ್ತೀರಾ. ಯಾವುದೇ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಉತ್ತಮ ಫಲಿತಾಂಶಗಳನ್ನೇ ಕಾಣ್ತೀರಾ. ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ಈ ಸಂದರ್ಭದಲ್ಲಿ ವಹಿಸಬೇಕಾಗತ್ತೆ. ಇಲ್ಲವಾದ್ರೆ ಒಂದಷ್ಟು ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿ ಸಮಸ್ಯೆಗಳ ನಿಮ್ಮನ್ನ ಬಾಧಿಸ್ತವೆ. ಈ ಸಮಯವು ನೀವು ಪ್ರತಿಯೊಂದು ಸವಾಲನ್ನ ಎದುರಿಸಲು ಸಾಧ್ಯವಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಪ್ರತಿಯೊಂದು ಕೆಲಸದ ಯಶಸ್ಸಿನಿಂದ ಮನಸ್ಸು ಸಂತಸವಾಗ್ತಾ ಹೋಗುತ್ತೆ. ಹಣದ ಲಾಭದ ಸಾಧ್ಯತೆಗಳು ಇದ್ದು ಸಮಾಜದಲ್ಲಿ ಗೌರವ, ಪ್ರತಿಷ್ಠೆ, ಸ್ಥಾನಮಾನ ಸಂಪೂರ್ಣವಾಗಿ ಈ ಸಂದರ್ಭ ನಿಮ್ಗೆ ಸುಸಂದರ್ಭವಾಗಿದೆ, ಒಳ್ಳೆಯ ಸಂದರ್ಭ ಆಗಿದೆ. ನೀವು ಅಂದ್ಕೊಂಡಂತಹ ರೀತಿಯಲ್ಲೇ ಬದುಕಬಹುದು. ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಕಂಟಕಗಳು ದೂರವಾಗುತ್ತೆ. ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಸಾಕ್ಷಾತ್ ಕುಬೇರನ ಅನುಗ್ರಹ ನಿಮ್ಗೆ ಇರೋದ್ರಿಂದ, ಮಾತೆ ಮಹಾಲಕ್ಷ್ಮಿಯ ಕೃಪಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಗೆ ಸಂಪತ್ತು ಅನ್ನೋದು ಕೈ ಸೇರ್ತಾ ಹೋಗುತ್ತೆ. ಎಲ್ಲಾ ರೀತಿಯ ವಿವಾದಗಳಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ. ದೊಡ್ಡ ಕಂಪನಿಯಿಂದ ಕೊಡುಗೆಯನ್ನ ಕೂಡ ಕಾಣ್ತೀರಾ. ವೃತ್ತಿಪರ ಬೆಳವಣಿಗೆಗೆ ಒಂದು ಮೈಲಿಗಲ್ಲನ್ನ ಈ ಸಂದರ್ಭದಲ್ಲಿ ನೀವು ಸಾಧಿಸೋದ್ರ ಜೊತೆಗೆ ಒಂದು ಮಾಧುರ್ಯವನ್ನ ನಿಮ್ಮ ವೈವಾಹಿಕ ಜೀವನದಲ್ಲಿ ಕಾಣ್ತಾ ಹೋಗ್ತೀರಾ. ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಸ್ಥಾಪನೆಯಾಗಿ ನಿಮ್ಮ ಸಂಬಂಧ ಮತ್ತಷ್ಟು ಬಲಗೊಳ್ಳುತ್ತೆ. ಒಟ್ಟಲ್ಲಿ ನಿಮ್ಗೆ ಈ ಒಂದು ತಿಂಗಳು ಏನಿದೆ ಅಥವಾ ಈ ಒಂದು ವರ್ಷ ಏನಿದೆ ಅತ್ಯುತ್ತಮವಾದಂತಹ ವರ್ಷ ಅಂತಲೇ ಹೇಳಬಹುದು. ಇದೆಲ್ಲವೂ ಕೂಡ ಮೀನರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದೆ. ಧನ್ಯವಾದ.